ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಮೆಸೇಜ್ ಅನ್ನ ನೀಡಲಾಗಿದೆ. ಈಗ ಹೈ ಪ್ರೊಫೈಲ್ ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಹೇಳಿದ್ದೇನು? ಸೊ 3 ತಿಂಗಳು ಗಡುವನ್ನ ಕೊಟ್ಟಿದ್ದಾರೆ ಈಗ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳಷ್ಟು ಜನ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಬಹಳಷ್ಟು ಅಸಮಾಧಾನವನ್ನ ಮುಖ್ಯಮಂತ್ರಿಗಳು ಹೋಗಿ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸರಿ ಹೋಗ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರು ಹೋಗಿ ಮನವೊಲಿಸುವಂತ ಕಾರ್ಯ ಮಾಡಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ಲ. ಹೈ ಪ್ರೊಫೈಲ್ ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಒಂದು ವಿಚಾರವನ್ನ ಹೇಳಿದೆ. ಆಕಾಂಕ್ಷಿಗಳಿಗೆ 3 ತಿಂಗಳು ಗಡುವನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ. ಕೆಲವರಿಗೆ ಸಚಿವ ಸ್ಥಾನ ಕೊಡೋದಕ್ಕಾಗಲ್ಲ ಅಂತ ನೇರವಾಗಿಯೇ ಸ್ಪಷ್ಟವಾಗಿಯೇ ಹೇಳಿಬಿಟ್ಟಿದ್ದಾರೆ. ಹಾಗಾದ್ರೆ ಯಾರಿಗೆ ಗುಡ್ ನ್ಯೂಸ್, ಯಾರಿಗೆ ಶಾಕಿಂಗ್ ನ್ಯೂಸ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಮೆಸೇಜ್ ಅನ್ನ ಪಾಸ್ ಮಾಡಿರೋದು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ಹೈ ಪ್ರೊಫೈಲ್ ಆಕಾಂಕ್ಷಿಗಳಿಗೆ ಎಸ್ಪೆಷಲಿ ಆಕಾಂಕ್ಷಿಗಳಿಗೆ 3 ತಿಂಗಳು ಗಡುವನ್ನ ಕೊಟ್ಟಿದ್ದಾರೆ. ಕೆಲವರಿಗೆ ಸಚಿವ ಸ್ಥಾನ ಕೊಡೋದಕ್ಕಾಗಲ್ಲ ಅಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಗುಡ್ ನ್ಯೂಸ್ ಯಾರಿಗೆ, ಶಾಕ್ ಯಾರಿಗೆ? ಸಹಜವಾಗಿ ಪ್ರಶ್ನೆ ಇದ್ದೇ ಇದೆ. ಸಂಪುಟದಲ್ಲಿ ಸ್ಥಾನ ಸಿಗದಿದ್ದಕ್ಕೆ ಶಾಸಕರು ಸಹಜವಾಗಿ ಬೇಸರಗೊಂಡಿದ್ದಾರೆ. ಈಗ ಕೂಡಲೇ ಯಾವುದೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ, ಕೆಲವರಿಗೆ ಶುಭ ಸುದ್ದಿ ಸಿಗಲಿದೆ. ಕಾಂಗ್ರೆಸ್ ಸರ್ಕಾರದ 2.0 ನಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರದ 2.0 ನಲ್ಲಿ ಅಂತೆ. ಅದು ಯಾವಾಗ ಆಗುತ್ತೆ? ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ದವರು ಈಗಲೂ ಮುಂದುವರೆದಿದ್ದಾರೆ. ಅಂತವರು 3 ತಿಂಗಳ ಒಳಗೆ ತ್ಯಾಗಕ್ಕೆ ರೆಡಿ ಇರಬೇಕು. ಯಾರ ಮೇಲಾದ್ರೂ ಗಂಭೀರ ಆರೋಪಗಳು ಬಂದ್ರೆ ಸಹಿಸೋ ಮಾತೇ ಇಲ್ಲ. ಅಂತವರನ್ನ ಮುಲಾಜಿಲ್ಲದೆ ಕೈಬಿಟ್ಟು ಅವಕಾಶ ವಂಚಿತರಿಗೆ ಕೊಡುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 3 ತಿಂಗಳು ಕಾಯಿರಿ, ನಿಮಗೆ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಡಿಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅಸಮಾಧಾನಿತ ಶಾಸಕರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ನೋಡಿದೆ, ಸಂಪುಟದಲ್ಲಿ ಸ್ಥಾನಮಾನ ಸಿಗದಿದ್ದಕ್ಕೆ ಬಹಳಷ್ಟು ಜನ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೂಡಲೇ ಯಾವುದೋ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ, ಕೆಲವರಿಗೆ ಶುಭ ಸುದ್ದಿ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರದ 2.0 ನಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ದವರು ಈಗಲೂ ಕೂಡ ಮುಂದುವರೆದಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಸಚಿವರಾಗಿದ್ದವರು ಈಗ ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಇದ್ದಾರೋ ಅಂತವರ ತಲೆ ಮೇಲೆ ತೂಗುಗತ್ತಿ ತೂಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತವರು 3 ತಿಂಗಳ ಒಳಗೆ ತ್ಯಾಗಕ್ಕೆ ರೆಡಿ ಇರಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅಥವಾ ಮಾತನ್ನ ಕೊಟ್ಟಿದ್ದಾರೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. 3 ತಿಂಗಳ ಒಳಗಾಗಿ ತ್ಯಾಗಕ್ಕೆ ರೆಡಿ ಇರಬೇಕು ಅಂತ ಎಷ್ಟು ಜನ ಇದ್ದಾರೆ ನೋಡಿ. ಸಂತೋಷ್ ಲಾಡ್ ಅವರು ಇದ್ದಾರೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ, ಚಲುವರಾಯಸ್ವಾಮಿ ಅವರು ಇದ್ದಾರೆ, ಮುನಿಯಪ್ಪ ಇದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಜನ ಇದ್ದಾರೆ ಸಚಿವರುಗಳು. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರು ಈಗ ಕೂಡ ಇದ್ದಾರೆ ಸಚಿವರಾಗಿ. ಎಲ್ಲ ನೋಡಿ ಆಲ್ಮೋಸ್ಟ್ ಹಳೆ ಮುಖಗಳೇ ಕಾಣಿಸ್ತಾ ಇದ್ದಾವೆ. ಕೆಲವೊಂದಿಷ್ಟು ಜನ ಹೊಸ ಮುಖಗಳಿದ್ದಾವೆ. ಸೊ ಅವರೆಲ್ಲ 3 ತಿಂಗಳ ಒಳಗಡೆ ರಿಸೈನ್ ಮಾಡ್ಬಿಡ್ತಾರಾ? ತ್ಯಾಗಕ್ಕೆ ಸಿದ್ಧರಾಗ್ಬಿಡ್ತಾರಾ? ಅಷ್ಟು ಈಸಿನಾ? ಅಷ್ಟು ಸುಲಭನಾ? ಈಗ ಕೊಟ್ಟಿರೋರೇನು ಸಣ್ಣ ಪುಟ್ಟ ಲೀಡರ್ಸ್ ಅಲ್ಲ, ಘಟಾನುಘಟಿ ನಾಯಕರವರು, ಸಮುದಾಯಗಳನ್ನ ಪ್ರತಿನಿಧಿಸುವಂತವರವರು. ಅವರನ್ನು ಅಷ್ಟು ಈಸಿಯಾಗಿ ಕೆಳಗಿಳಿಸುವುದಕ್ಕೆ ಸಾಧ್ಯ ಆಗುತ್ತಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಏನಿದು ಸಂದೇಶ? ಅಷ್ಟು ಸುಲಭನಾ 3 ತಿಂಗಳ ಒಳಗಾಗಿ ತ್ಯಾಗಕ್ಕೆ ರೆಡಿ ಇರಿ ಅನ್ನೋ ಸಂದೇಶ? ಅಂದ್ರೆ ಇವರನ್ನ ಸಮಾಧಾನ ಪಡಿಸೋದಕ್ಕೆ ಆ ನಿಟ್ಟಿನಲ್ಲಿ ಹೇಳಿದಾರ, ಏನ್ ಕತೆ ಅಂತ? ಇದೊಂದು ಸಚಿವ ಸಂಪುಟ ರಚನೆ ಮಾಡಿದಾಗ ಆಗಿರ್ಬೋದು, ಅದೇ ರೀತಿ ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲಾಗಿರ್ಬೋದು, ಕ್ಯಾಬಿನೆಟ್ ಸಚಿವರಾದ ಬಳಿಕ ಅವರನ್ನು ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ
2-3 ದಿನಗಳ ಹಿಂದೆ ಅಷ್ಟೇ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಸಂದರ್ಭದಲ್ಲಿ ಈಗ ಭಾಳಷ್ಟು ಬಂಡಾಯ ಇದೆ. ಹೀಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ಲೇಬೇಕು, ಯಾರಾದರೂ ತ್ಯಾಗಕ್ಕೆ ಮುಂದಾಗಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟರೂ ಕೂಡ ಯಾವ ಸಚಿವರು ಕೂಡ ಒಪ್ಪೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಈಗ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಎಲ್ಲ ಅಸ್ತ್ರಗಳನ್ನು ಕೂಡ ಬಳಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರಿಗೆ ಸಮಾಧಾನಕರವಾದಂಥ ಒಂದು ಮಾತುಗಳನ್ನು ಹೇಳುವಂಥದ್ದು, ಅದ್ರ ಜೊತೆಗೆ ಕೆಲವರು ಅದಕ್ಕೆ ಸಮಾಧಾನ ಆಗಿದ್ದಾರೆ. ಇನ್ನೂ ಕೂಡ ಹಲವು ಹಿರಿಯ ಶಾಸಕರು ನಮಗೆ ಯಾಕೆ ಸ್ಥಾನ ಕೊಡಲಿಲ್ಲ ಅನ್ನುವಂಥದ್ದನ್ನು ನೇರ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೃಷ್ಣಪ್ಪ ಆಗಿರ್ಬೋದು, ಅದೇ ರೀತಿ ಶಿವಣ್ಣನವರಾಗಿರ್ಬೋದು, TB ಜಯಚಂದ್ರ ಅವರಾಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಹೀಗೆ ಬಹಳಷ್ಟು ಹಿರಿಯ ಶಾಸಕರು ನಮಗೆ ಈ ಅವಧಿಯಲ್ಲಿ ಸಿಗಬೇಕಾಗಿತ್ತು, ಯಾವ ಕಾರಣಕ್ಕೋಸ್ಕರ ಸಿಗಲಿಲ್ಲ ಅನ್ನುವಂತಹ ನೇರವಾದಂಥ ಒಂದು ಮಾತುಗಳನ್ನು ಕೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಏಕಾಏಕಿ ಮಾಡೋದಕ್ಕೆ ಆಗೋದಿಲ್ಲ, ಅವ್ರಿಗೂ ಕೂಡ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತು. ಆದರೆ ಕಾಲ ಬದಲಾದಂತೆ, ದಿನಗಳು ಕಳೆದಂತೆ ಸಹಜವಾಗಿಯೇ ವಿರೋಧ ಪಕ್ಷಗಳು, ಅದರಲ್ಲೂ ಚುನಾವಣೆಗಳು ಸಮೀಪಕ್ಕೆ ಬರ್ತಿರೋದ್ರಿಂದ ಅವು ಕೂಡ ಆ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ವಿರೋಧ ಪಕ್ಷದ ಶಾಸಕರಾಗಿರ್ಬೋದು ಕೂತು ಸುಮ್ಮನೆ ಇರೋದಿಲ್ಲ. ಸಹಜವಾಗಿ ಹಲವರ ವಿರುದ್ಧ ಕೆಲವೊಂದಷ್ಟು ಆರೋಪಗಳು ಬರಬಹುದು. ಅಂಥ ಆರೋಪಗಳು ಬಂದಿದ್ದೆ ಆದರೆ, ಸರ್ಕಾರಕ್ಕೆ ಮುಜುಗರ ಬಂದಿದ್ದೆ ಆದರೆ ಸಹಜವಾಗಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕಾಗುತ್ತೆ. ಇಂಥ ಒಂದು ಪರಿಸ್ಥಿತಿಗಳು ಬಂದಾಗ ಸಹಜವಾಗಿ ಸಂಪುಟದಲ್ಲಿ ಅಂಥವರನ್ನು ಕೈಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಜೊತೆಗೆ ಒಂದು ವೇಳೆ ತೀರಾ ಅನಿವಾರ್ಯ ಆಗಿದ್ದೇ ಆದರೆ, ಈಗಾಗಲೇ ಸಿದ್ದರಾಮಯ್ಯವರ ಅವಧಿಯಲ್ಲಿ ಯಾರು 3.5 ವರ್ಷಗಳ ಕಾಲ ಕಂಪ್ಲೀಟ್ ಮಾಡಿದ್ರು ಅಂಥವ್ರಿಗೆ ಮತ್ತೆ ಅವಕಾಶಗಳು ಸಿಕ್ಕಿದೆ. ಹಲವರಿಗೆ ಸುಮಾರು 18ರಿಂದ 19 ಸಚಿವರಿಗೆ ಅವ್ರಿಗೆ ಅವಕಾಶಗಳು ಸಿಕ್ಕಿರುವಂಥದ್ದು ನಿಜ. ಹೀಗಾಗಿ ಅಂಥವ್ರಿಗೆ ಮನವೊಲಿಸೋದರ ಮುಖೇನ ಬೇರೆ ಯಾರಿಗೆ ಅವಕಾಶಗಳು ಸಿಗಲಿಲ್ವೋ ಈ ಅವಧಿಯಲ್ಲಿ, ಸಿದ್ದರಾಮಯ್ಯವರ ಅವಧಿಯಲ್ಲಾಗಿರ್ಬೋದು, ಈಗ ಡಿ ಕೆ ಶಿವಕುಮಾರ್ ಅವರ ಅವಧಿಯಲ್ಲಾಗಿರ್ಬೋದು, ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ ಅಂಥವ್ರಿಗೆ ಅವಕಾಶಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸುರ್ಜೇವಾಲಾ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇರುವಂಥದ್ದು. 2028ರ ವಿಧಾನಸಭಾ ಚುನಾವಣೆಯಿಂದ ನಮಗೆ ಯಾರನ್ನು ತೆಗೆದುಕೊಂಡ್ರೆ ನಮಗೆ ಅದು ಅವರ ಸಮುದಾಯ ಮತ್ತು ಹಾಗೂ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಇದೆ, ಅಂಥವ್ರಿಗೆ ಅವಕಾಶಗಳನ್ನು ಮಾಡಿಕೊಡುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಇರುವಂಥದ್ದು. ಹೀಗಾಗಿ ಕೃಷ್ಣಪ್ಪ ಆಗಿರ್ಬೋದು, TB ಜಯಚಂದ್ರ ಅವರಾಗಿರ್ಬೋದು, ಶಿವಣ್ಣನವರಾಗಿರ್ಬೋದು, ಹಲವು ಹಿರಿಯ ಶಾಸಕರಿಗೆ ಇದೇ ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ಈಗ ಏಕಾಏಕಿ ನಾವು ಮೊನ್ನೆ ಅಷ್ಟೇ ಆಗಿರುವಂಥ ಸಚಿವರನ್ನು ನೀವು ತ್ಯಾಗ ಮಾಡಿ ಅಂತ ಹೇಳಿದ್ರೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಆದರೆ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ, 3 ತಿಂಗಳ ಕಾಲ ನಮಗೆ ಸಮಯವನ್ನು ಕೊಡಿ ಅನ್ನುವಂಥ ಒಂದು ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಈ ಮಾಹಿತಿಗೆ ಎಷ್ಟರ ಮಟ್ಟಿಗೆ ಹಿರಿಯ ಶಾಸಕರು ಒಪ್ಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಆಗಿರುವಂತಹ ಸಚಿವರಾಗಿರ್ಬೋದು, ಈಗಾಗಲೇ ಇರುವಂಥ 13 ಸಚಿವರುಗಳ ಪೈಕಿ ಈಗ ಮೊನ್ನೆ ಆದಂಥ 19 ಸಚಿವರಾಗಿರ್ಬೋದು, ಪ್ರತಿ ತಿಂಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಿಪೋರ್ಟ್ ಕೇಳಿದೆ. ಅದೇ ರೀತಿ ಪ್ರತಿ 3 ತಿಂಗಳಿಗೊಮ್ಮೆ ರಿಪೋರ್ಟ್ ಕಾರ್ಡ್ ಆಧರಿಸಿ ಅವರೊಂದು ಕಾರ್ಯತತ್ಪರತೆಯನ್ನು ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಹೀಗಾಗಿ 3 ತಿಂಗಳ ಬಳಿಕ ಒಂದಷ್ಟು ಅಸಮಾಧಾನಗಳು, ಆಕ್ಷೇಪಗಳು ಇರುವಂಥ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಅವ್ರಿಗೆ ಸಮಾಧಾನ ಮಾಡುವ ಸಲುವಾಗಿ ಒಂದಷ್ಟು ಸಚಿವರಿಗೆ ತ್ಯಾಗ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡಬಹುದು. ಆಗ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.